ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಮೊದಲನೇದಾಗಿ ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇರಬಹುದು 2K25 ಅಫಿಷಿಯಲ್ ಆಗಿ ಕನ್ಫರ್ಮ್ ಆಗಿದೆ. ಅಂಡ್ 2K25 ನ ಪೋಸ್ಟರ್ ಅಲ್ಲಿ ನಮಗೆ ರೋಮನ್ ರೈನ್ಸ್ ಅವರು ಈ ಬಾರಿ ನೋಡೋದಕ್ಕೆ ಸಿಗ್ತಾ ಇದ್ದಾರೆ. ಸೊ 2K25 ಅಲ್ಲಿ ಯಾವ ಫೀಚರ್ಸ್ ಗಳು ನಮಗೆ ಈ ಬಾರಿ ನೋಡೋದಕ್ಕೆ ಸಿಗ್ತಾ ಇದೆ ಅಂತ ಒಂದ್ಸತಿ ನೋಡ್ಕೊಂಬರೋಣ. ಮೊದಲನೇದಾಗಿ ನಮಗೆ ದ ಐಲ್ಯಾಂಡ್ ಆಫ್ ರೆಲೆವೆನ್ಸಿ ನೋಡೋದಕ್ಕೆ ಸಿಗ್ತಾ ಇದೆ. ಎಸ್ ಕಂಪ್ಲೀಟ್ ಆಗಿ ಓಪನ್ ವರ್ಲ್ಡ್ ಅಂತಾನೆ ಹೇಳ್ಬಹುದು. ಒಂದು ಓಪನ್ ವರ್ಲ್ಡ್ ಜಾಗನ WWE ಅವರು ಈ ಬಾರಿ 2K25 ಅಲ್ಲಿ ಅಫಿಷಿಯಲ್ ಆಗಿ ಕನ್ಫರ್ಮ್ ಮಾಡಿದ್ದಾರೆ. ಅಂಡ್ ಆ ಒಂದು ಐಲ್ಯಾಂಡ್ ಆಫ್ ರೆಲೆವೆನ್ಸಿಗೆ ಎಲ್ಲರೂ ಕೂಡ ಹೋಗಬಹುದಂತೆ. ಬಟ್ ಎಕ್ಸ್ಬಾಕ್ಸ್ ಹಾಗೆ PS5 ನ ಲೇಟೆಸ್ಟ್ ವರ್ಷನ್ ಗಳಲ್ಲಿ ಮಾತ್ರ ಈ ಒಂದು ಐಲ್ಯಾಂಡ್ ಆಫ್ ರೆಲೆವೆನ್ಸಿ ನಮಗೆ ಓಪನ್ ಆಗಿ ನೋಡೋದಕ್ಕೆ ಸಿಗುತ್ತೆ. ಓಲ್ಡ್ ವರ್ಷನ್ ಅಲ್ಲೆಲ್ಲ ನೋಡೋದಕ್ಕೆ ಸಿಗೋದಿಲ್ಲ. ಅಂಡ್ ಈ ಒಂದು ಐಲ್ಯಾಂಡ್ ಆಫ್ ರೆಲೆವೆನ್ಸಿ ಕಂಪ್ಲೀಟ್ ಆಗಿ ಓಪನ್ ಇರುತ್ತೆ. ನೀವು ರಿಂಗ್ ಔಟ್ ಸೈಡ್ ಈ ಒಂದು ಐಲ್ಯಾಂಡ್ ಆಫ್ ರೆಲೆವೆನ್ಸಿಗೆ ಹೋಗಬಹುದು. ಅಲ್ಲಿನ ಜಾಗನ ಎಕ್ಸ್ಪ್ಲೋರ್ ಮಾಡಬಹುದು. ಅಲ್ಲಿ ಚಾಲೆಂಜಸ್ ಗಳನ್ನ ಫೇಸ್ ಮಾಡಬಹುದು. ಲೈವ್ ಇವೆಂಟ್ಸ್ ಗಳಲ್ಲಿ ಪರ್ಫಾರ್ಮ್ ಮಾಡಬಹುದು. ಅದೇ ರೀತಿ ಬ್ಲಡ್ ಲೈನ್ ಮೆಂಬರ್ಸ್ ಗಳಿಗೂ ಕೂಡ ಚಾಲೆಂಜ್ ಮಾಡಬಹುದು. ಯೋಕೋಜುನಾ ಇಂದ ಹಿಡಿದು ಇಲ್ಲಿನ ಸೋಲೋ ಸಿಕ್ಕುವವರೆಗೂ ಎಲ್ಲಾ ಬ್ಲಡ್ ಲೈನ್ ಸೊಮೋವನ್ ಫ್ಯಾಮಿಲಿ ಮೆಂಬರ್ಸ್ ಗಳು ಕೂಡ ನಮಗೆ ಆ ಒಂದು ಜಾಗದಲ್ಲಿ ನೋಡೋದಕ್ಕೆ ಸಿಗ್ತಾರೆ. ಸೊ ಒಂದು ಓಪನ್ ವರ್ಲ್ಡ್ ಐಲ್ಯಾಂಡ್ ನ WWE ಅವರು 2K25 ಅಲ್ಲಿ ಕ್ರಿಯೇಟ್ ಮಾಡಿದ್ದಾರೆ. ಇದಾದ್ಮೇಲೆ ನಮಗೆ ಬ್ಲಾಕ್ ಕಲರ್ ಎಲಿನೆಸ್ ಎಲ್ ನೋಡೋದಕ್ಕೆ ಸಿಗ್ತಾ ಇದೆ. ಬೇರಿಕೇಡ್ ಇಂದ ಜಂಪ್ ಮಾಡುವಂತಹ ಫೀಚರ್ ಆಗಿರಬಹುದು. ಜಾಕೋಫಾಟೋ ಅವರಿಗೆ ಸಂಬಂಧಪಟ್ಟಂತಹ ಗೇಮ್ಸ್ ಗಳು ಕೂಡ ನಮಗೆ ನೋಡೋದಕ್ಕೆ ಸಿಗುತ್ತಂತೆ. ಅಂದ್ರೆ ಜಾಕೋಫಾಟೋ ಅವರ ಕ್ಯಾರೆಕ್ಟರ್ ನ ತಗೊಂಡ್ರೆ ಎಕ್ಸ್ಟ್ರಾ ಏನೋ ಗೇಮ್ಸ್ ಗಳನ್ನ WWE ಅವರು ಕೊಡಬಹುದು. ಅಂಡರ್ ಗ್ರೌಂಡ್ ಮ್ಯಾಚಸ್ ಗಳು ಕೂಡ ನೋಡೋದಕ್ಕೆ ಸಿಗುತ್ತಂತೆ. ವಿಜುವಲ್ ಬಾಡಿ ಡ್ಯಾಮೇಜ್ ಕೂಡ ನೋಡೋದಕ್ಕೆ ಸಿಗುತ್ತೆ. ನ್ಯೂ ರಾ ನೆಟ್ಫ್ಲಿಕ್ಸ್ ಎರೇನಾ ಆಗಿರಬಹುದು, ನ್ಯೂ ಸ್ಮ್ಯಾಕ್ ಡೌನ್ ಎರೇನಾ ಆಗಿರಬಹುದು, ಚೈನ್ ರೆಸ್ಲಿಂಗ್ ಆಗಿರಬಹುದು, ಇಂಟರ್ ಜೆಂಡರ್ ಮ್ಯಾಚ್ ಆಗಿರಬಹುದು, ಪ್ರೈಮ್ ಸ್ಪಾನ್ಸರ್ಶಿಪ್ ಲೋಗೋ ಕೂಡ ಅಲ್ಲಿ ನಮಗೆ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಇಂಟರ್ ಜೆಂಡರ್ ಮ್ಯಾಚ್ ನ ನೀವು ಎಲ್ಲಾ ಮ್ಯಾಚ್ ಟೈಪ್ ಅಲ್ಲೂ ಕೂಡ ಎನೇಬಲ್ ಮಾಡ್ಕೋಬಹುದು. ಅಂದ್ರೆ ಹೆಲ್ಲಿನೆಸ್ ಸೆಲ್ ಆಗಿರಬಹುದು, ಎಲಿಮಿನೇಷನ್ ಚೇಂಬರ್ ಆಗಿರಬಹುದು, ಎಷ್ಟು ಮ್ಯಾಚ್ ಟೈಪ್ ಗಳಿದಾವೋ ಅಷ್ಟು ಮ್ಯಾಚ್ ಟೈಪ್ ಅಲ್ಲೂ ಕೂಡ ನೀವು ಇಂಟರ್ ಜೆಂಡರ್ ಮ್ಯಾಚಸ್ ಗಳನ್ನ ಆಡಬಹುದು. ಅಂಡ್ ಇಂಟರ್ ಜೆಂಡರ್ ಆಗಿ ಚಾಂಪಿಯನ್ಶಿಪ್ ನು ಕೂಡ ಗೆಲ್ಬಹುದು. ಅಂದ್ರೆ ನೀವು ಫಿಮೇಲ್ ನ ತಗೊಂಡೋಗಿ ಮೆನ್ಸ್ ವರ್ಲ್ಡ್ ಚಾಂಪಿಯನ್ಶಿಪ್ ನು ಕೂಡ ಗೆಲ್ಲಿಸಬಹುದು. ಮೆನ್ಸ್ ನ ತಗೊಂಡೋಗಿ ವಿಮೆನ್ ವರ್ಲ್ಡ್ ಚಾಂಪಿಯನ್ಶಿಪ್ ನು ಕೂಡ ಗೆಲ್ಲಬಹುದು. ಸೊ ಇಷ್ಟು ಫೀಚರ್ಸ್ ಗಳು ನಮಗೆ 2K25 ಅಲ್ಲಿ ನೋಡೋದಕ್ಕೆ ಸಿಗ್ತಾ ಇದೆ. ಲಿಟರಲಿ ಗೈಸ್, ಐಲ್ಯಾಂಡ್ ಆಫ್ ರೆಲೆವೆನ್ಸಿನ ಎಕ್ಸ್ಪ್ಲೋರ್ ಮಾಡೋದಕ್ಕೆ ನಾನಂತೂ ಸಿಕ್ಕಾಪಟ್ಟೆ ಕಾಯ್ತಾ ಇದ್ದೀನಿ. ಅಂಡ್ ಇದರ ಪ್ರೈಸಿಂಗ್ ಬಗ್ಗೆ ಮಾತಾಡೋದಾದ್ರೆ ಸ್ಟ್ಯಾಂಡರ್ಡ್ ಎಡಿಷನ್ ನಮಗೆ $69 ಗೆ ನೋಡೋದಕ್ಕೆ ಸಿಗ್ತಾ ಇದೆ. ಡೆಡ್ ಮ್ಯಾನ್ ಎಡಿಷನ್ ನಮಗೆ $99 ಆಗಿ ನೋಡೋದಕ್ಕೆ ಸಿಗ್ತಾ ಇದೆ. ಬ್ಲಡ್ ಲೈನ್ ಎಡಿಷನ್ $129 ಆಗಿ ನೋಡೋದಕ್ಕೆ ಸಿಗ್ತಾ ಇದೆ. ಬ್ಲಡ್ ಲೈನ್ ಎಡಿಷನ್ ನಿಮಗೆ ಸುಮಾರು 11,000-10,000 ರೇಂಜ್ ಅಲ್ಲಿ ನೋಡೋದಕ್ಕೆ ಸಿಕ್ಕರೆ, ಡೆಡ್ ಮ್ಯಾನ್ ಎಡಿಷನ್ 8,000 ರೇಂಜ್ ಅಲ್ಲಿ ನೋಡೋದಕ್ಕೆ ಸಿಗುತ್ತೆ. ಸ್ಟ್ಯಾಂಡರ್ಡ್ ಎಡಿಷನ್ ಒಂದು 7,000 ರೇಂಜ್ ಅಲ್ಲಿ ನೋಡೋದಕ್ಕೆ ಸಿಗುತ್ತೆ ಇಂಡಿಯನ್ ರುಪೀಸ್ ಅಲ್ಲಿ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ JD ಮೆಕ್ಡನಗ್ ಅವರ ಬಗ್ಗೆ. ನಿಮಗೆ ಗೊತ್ತಿರಬಹುದು, ಕಳೆದ ಮಂಡೇ ನೈಟ್ ರಾ ಅಲ್ಲಿ ನಮ್ಮ JD ಮೆಕ್ಡನಗ್ ಅವರು ಮ್ಯಾಚ್ ಅಲ್ಲಿ ಒಂದು ಬ್ರೂಟಲ್ ಸ್ಪಾಟ್ ಅಲ್ಲಿ ನಮಗೆ ಕಾಣಿಸ್ಕೋತಾರೆ. ಅಂದ್ರೆ ಅವರ ನೆಕ್ ಹೋಗಿ ಸೀದಾ ಅನೌನ್ಸರ್ ಟೇಬಲ್ ಗೆ ಟಚ್ ಆಗುತ್ತೆ ಅಂತಾನೆ ಹೇಳ್ಬಹುದು. ನಾನು ನಿಮಗೆ ಅವಾಗಲೇ ತಿಳಿಸಿದ್ದೆ, ನಾನು ಅನ್ಕೊಂಡೆ JD ಮೆಕ್ಡನಗ್ ಅವರ ಕತೆ ಮುಗೀತು ಅಂತ. ಅಂಡ್ ಈಗ ಫೈನಲಿ ನಮ್ಮ JD ಮೆಕ್ಡನಗ್ ಅವರು ತಮ್ಮ ಬಗ್ಗೆ ಅಪ್ಡೇಟ್ ನ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬಹುದು. ಇಷ್ಟೇ ಅಲ್ಲ ಗಾಯ್ಸ್, ಮ್ಯಾಚ್ ಮುಗಿದು ಸ್ಟೇಜ್ ಹತ್ರ ಹೋಗ್ತಿದ್ ಕೂಡ್ಲೇನೆ ನಮ್ಮ JD ಮೆಕ್ಡನಗ್ ಅವರು ಕೆಳಗಡೆ ಬಿದ್ದೋಗ್ತಾರೆ. ಅಂಡ್ ಡಾಕ್ಟರ್ಸ್ ಗಳು ಅವ್ರನ್ನ ಚೆಕ್ಅಪ್ ಮಾಡೋದಕ್ಕೆ ಕರ್ಕೊಂಡು ಕೂಡ ಹೋಗ್ತಾರೆ. ಅದಾದ್ಮೇಲೆ ನಮ್ಮ JD ಮೆಕ್ಡನಗ್ ಅವರೇ ಖುದ್ದಾಗಿ ತನ್ನ ಇಂಜುರಿ ಅಪ್ಡೇಟ್ ನ ತಿಳಿಸಿದ್ದಾರೆ. ಫಸ್ಟ್ ಆಫ್ ಥ್ಯಾಂಕ್ಸ್ ಟು ಎವ್ರಿವನ್ ಫಾರ್ ದ ಮೆಸೇಜಸ್ ಅಂಡ್ ದ ಕನ್ಸರ್ನ್. ಐ ಆಮ್ ಗುಡ್. ಐ ಹ್ಯಾವ್ ಗಾಟ್ ಎ ಕಪಲ್ ಆಫ್ ಬ್ರೋಕನ್ ರಿಬ್ಸ್ ಅಂಡ್ ಎ ಪಂಚರ್ಡ್ ಲಂಗ್, ಸೊ ಐ ಆಮ್ ಗೋಯಿಂಗ್ ಟು ಬಿ ಔಟ್ ಫಾರ್ ಎ ಕಪಲ್ ಆಫ್ ಮಂತ್ಸ್. ಆಲ್ ಥಿಂಗ್ ಕನ್ಸಿಡರ್ಡ್ ಇಟ್ ಕುಡ್ ಹ್ಯಾವ್ ಬಿ ಎ ಲಾಟ್ ವರ್ಸ್, ಸೊ ಐ ಆಮ್ ಗ್ರೇಟ್ಫುಲ್ ಫಾರ್ ದಟ್. ಸಿ ಯು ಇನ್ ಎ ಬಿಟ್ ಅಂತ ನಮ್ಮ JD ಮೆಕ್ಡನಗ್ ಅವರು ಒಂದು ಟ್ವೀಟ್ ನ ಮಾಡಿದ್ದಾರೆ. ಅಂದ್ರೆ ಮೊದಲನೇದಾಗಿ ನನ್ನ ಬಗ್ಗೆ ಯಾರ್ಯಾರು ಕನ್ಸರ್ನ್ ವಹಿಸಿದ್ರು, ಯಾರ್ಯಾರು ಮೆಸೇಜ್ ಮಾಡಿದ್ರು ಅವ್ರಿಗೆಲ್ಲರಿಗೂ ಕೂಡ ಧನ್ಯವಾದ. ಅಂಡ್ ನನಗೆ ಕೆಲವೊಂದಷ್ಟು ಇಂಜುರೀಸ್ ಗಳಾಗಿದೆ, ನನ್ನ ರಿಬ್ಸ್ ಬ್ರೋಕ್ ಆಗಿದೆ ಅಂಡ್ ಲಂಗ್ಸ್ ಎಲ್ಲದೂ ಕೂಡ ಪಂಚರ್ಡ್ ಆಗಿದೆ. ಅದಕ್ಕೋಸ್ಕರ ನಾನು ಕೆಲವು ತಿಂಗಳುಗಳ ಕಾಲ ರಿಂಗ್ ಅಲ್ಲಿ ನೋಡೋದಿಕ್ಕೆ ಸಿಗೋದಿಲ್ಲ. ಅಂಡ್ ಅದನ್ನೆಲ್ಲದನ್ನು ಕೂಡ ಯೋಚನೆ ಮಾಡಿದ್ರೆ ಆ ಒಂದು ವಿಚಾರ ಇನ್ನು ಕೆಟ್ಟದಾಗಿ ಆಗ್ಬೋದಾಗಿತ್ತು. ಬಟ್ ಅಷ್ಟೊಂದೇನು ಸೀರಿಯಸ್ ಆಗಿಲ್ಲ. ಅಂಡ್ ಅದಕ್ಕೆ ನಾನು ತುಂಬಾನೇ ಗ್ರೇಟ್ ಫೀಲ್ ಮಾಡ್ತೀನಿ. ಸೊ ಆದಷ್ಟು ಬೇಗ ನಿಮ್ಮನ್ನ ನೋಡ್ತೀನಿ ಅಂತ ನಮ್ಮ JD ಮೆಕ್ಡನಗ್ ಅವರು ಒಂದು ಟ್ವೀಟ್ ನ ಮಾಡಿದ್ದಾರೆ. ಸೊ JD ಮೆಕ್ಡನಗ್ ಅವರು ಕೂಡ ಈಗ ಇಂಜುರಿ ಆಗಿದ್ದಾರೆ. ಆದಷ್ಟು ಬೇಗ ರಿಕವರಿ ಆಗ್ಲಿ ಅಂತ ಕೇಳ್ಕೊಳ್ಳೋಣ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಲೋಗನ್ ಪಾಲ್ ಹಾಗೆ ಜೇಕ್ ಪಾಲ್ ಅವರ ಬಗ್ಗೆ. ಇವರಿಬ್ರು ಒಂದು ದೊಡ್ಡ ಅನೌನ್ಸ್ಮೆಂಟ್ ನ ಮಾಡಿದ್ದಾರೆ ಅಂತಾನೆ ಹೇಳ್ಬಹುದು. ಮಾರ್ಚ್ 27ನೇ ತಾರೀಕು ಇವರಿಬ್ರು ನಮಗೆ HOB ಮ್ಯಾಕ್ಸ್ ಅಲ್ಲಿ ನೋಡೋದಕ್ಕೆ ಸಿಗ್ತಾ ಇದ್ದಾರೆ. ಗೊತ್ತಿಲ್ಲ ಅಲ್ಲಿ ಇವರಿಬ್ರು ಬಾಕ್ಸಿಂಗ್ ಮ್ಯಾಚ್ ಅಲ್ಲಿ ಕಂಪೀಟ್ ಮಾಡ್ತಾ ಇದ್ದಾರೋ ಅಥವಾ ಬರೀ ಆ ಒಂದು ಶೋನ ಅಟೆಂಡ್ ಮಾಡ್ತಾರೋ ಅಂತ. ಏನೇ ಆಗ್ಲಿ ಪೋಸ್ಟರ್ ನ ನೋಡ್ತಾ ಇದ್ರೆ ಕಂಪೀಟ್ ಮಾಡ್ತಾರೆ ಅಂತ ಅನ್ಸುತ್ತೆ. ಬಟ್ ಯಾವುದೇ ರೀತಿಯ ಮ್ಯಾಚ್ ಬಗ್ಗೆ ಇಲ್ಲಿ ರೆಫರ್ ಮಾಡಿಲ್ಲ. ಐ ಥಿಂಕ್ ಶೋ ಅಪ್ ಮಾಡ್ತಾರೆ ಅನ್ಕೋತೀನಿ. ಅಂಡ್ ಆ ಒಂದು ಶೋ ಅಪ್ ನ ಇನ್ನೂ ಕೂಡ ದೊಡ್ಡದಾಗಿ ತೋರಿಸೋದಕ್ಕೋಸ್ಕರ ಇವರಿಬ್ಬರ ಫೇಸ್ ಆಫ್ ಪೋಸ್ಟರ್ ನ ಇವರಿಬ್ಬರೇ ತನ್ನ ಟ್ವಿಟರ್ ಅಕೌಂಟ್
ಅಲ್ಲಿ ಶೇರ್ ಮಾಡ್ಕೊಂಡಿದ್ದಾರೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ಕಾಯ್ ಸೆನೆಟ್ ಅವರ ಬಗ್ಗೆ. ಇವರು ಕೂಡ ನಮಗೆ ರಾಯಲ್ ರಂಬಲ್ ಅಲ್ಲಿ ನೋಡೋದಕ್ಕೆ ಸಿಗ್ತಾರೆ ಅಂಡ್ ಸ್ಪೀಡ್ ಜೊತೆ ಇವರು ಕೂಡ ರಾಯಲ್ ರಂಬಲ್ ನ ಸ್ಟ್ರೀಮ್ ಮಾಡ್ತಾರೆ ಅಂತಾನೆ ಹೇಳ್ಬಹುದು. ಇವರು ಟ್ವಿಚ್ ಅಲ್ಲೂ ಕೂಡ ಸ್ಟ್ರೀಮರ್, ಹಾಗೆ ಯೂಟ್ಯೂಬ್ ಅಲ್ಲೂ ಕೂಡ ಸ್ಟ್ರೀಮ್ ಮಾಡ್ತಾ ಇರ್ತಾರೆ. ನಮ್ಮ ಐಶೋ ಸ್ಪೀಡ್ ಅವರು ಕೂಡ ಯೂಟ್ಯೂಬ್ ಅಲ್ಲಿ ಸಿಕ್ಕಾಪಟ್ಟೆ ಫೇಮಸ್ ಸ್ಟ್ರೀಮಿಂಗ್ ಅಲ್ಲಿ. ಅಂಡ್ ರೀಸೆಂಟ್ ಮಂಡೇ ನೈಟ್ ರಲ್ಲಿ ನೀವು ಇವ್ರನ್ನ ನೋಡಿರಬಹುದು. ಅಂಡ್ ಇವರು ಕೂಡ ರಾಯಲ್ ರಂಬಲ್ ಅಲ್ಲಿ ನಮಗೆ ನೋಡೋದಕ್ಕೆ ಸಿಗ್ತಾ ಇದ್ದಾರೆ. ಅಂಡ್ ಡಬ್ಲ್ಯೂ ಅವರು ಫುಲ್ ಆಕ್ಸೆಸ್ ನ ಕೊಟ್ಟಿದ್ದಾರೆ ಇಡೀ ರಾಯಲ್ ರಂಬಲ್ ನ ಸ್ಟ್ರೀಮ್ ಮಾಡಬೇಕು ಅಂತ. ನೋಡೋಣ ಗೈಸ್ ಇವರಿಬ್ರು ರಾಯಲ್ ರಂಬಲ್ ನ ಯಾವ ರೀತಿ ಸ್ಟ್ರೀಮ್ ಮಾಡ್ತಾರೆ ಸೇರ್ಕೊಂಡು ಅಂತ. ಕೆಲವೊಂದಷ್ಟು ರಿಟರ್ನ್ಸ್ ಗಳನ್ನ ಸ್ಪಾಯ್ಲ್ ಮಾಡ್ತಾರೆ ಅಂತ ಅನ್ಕೊಂಡಿದ್ದೀನಿ. ನೋಡೋಣ ಗೈಸ್ ಇವರಿಬ್ಬರು ವಿಚಾರವಾಗಿ ರಾಯಲ್ ರಂಬಲ್ ನ ನೋಡೋದಕ್ಕೆ ಇನ್ನೂ ಕೂಡ ಹೈಪ್ ಆಗಿದ್ದೀನಿ. ಒಂದು ಕಡೆ ರಾಯಲ್ ರಂಬಲ್ ನ ನೋಡ್ತಾ ಇರ್ತೀನಿ ಅಂಡ್ ಅದೇ ರೀತಿ ಇನ್ನೊಂದು ಕಡೆ ನಮ್ಮ ಐಶೋ ಸ್ಪೀಡು ಹಾಗೆ ಕೈ ಅವರು ಯಾವ ರೀತಿ ಸ್ಟ್ರೀಮ್ ಮಾಡ್ತಾ ಇದ್ದಾರೆ ಅಂತ ಅವರ ಸ್ಟ್ರೀಮ್ ನ ಕೂಡ ನೋಡ್ತಾ ಇರ್ತೀನಿ. ನಮ್ಮ ನೆಕ್ಸ್ಟ್ ಅಂಡ್ ಫೈನಲ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಬೀಸ್ಟ್ ಬ್ರಾಕ್ ಲೆಸ್ನರ್ ಅವರ ಬಗ್ಗೆ. ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇರಬಹುದು, ನಿನ್ನೆ ಮಂಡೇ ನೈಟ್ ರಲ್ಲಿ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ಬ್ರಾಕ್ ಲೆಸ್ನರ್ ಅವರ ನೇಮ್ ನ ಮೆನ್ಷನ್ ಮಾಡ್ತಾರೆ. ಎಸ್, ಅದು ನನಗೂ ಕೂಡ ಗೊತ್ತಾಗಿತ್ತು. ನಾನು ಕೂಡ ಒಂದು ಪ್ರೋಮೋದಲ್ಲಿ ಹೇಳಿದ್ದೆ ಬ್ರಾಕ್ ಲೆಸ್ನರ್ ಅವ್ರನ್ನ ಮೆನ್ಷನ್ ಮಾಡಿದ್ದಾರೆ ಅಂತ. ಬಟ್ ಅದ್ರ ಬಗ್ಗೆ ಕಂಪ್ಲೀಟ್ ಆಗಿ ನೆಕ್ಸ್ಟ್ ವಿಡಿಯೋದಲ್ಲಿ ಮಾತಾಡೋಣ ಅಂತಿದ್ದೆ ಅಂಡ್ ಅದೇ ರೀತಿ ವಿಡಿಯೋನ ಮಾಡ್ತಾ ಇದ್ದೀನಿ. ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ಪಾಲಿಮಿನ್ ಅವ್ರಿಗೆ ಹೇಳ್ತಾರೆ, ನಾನೇ ಬ್ಲಡ್ ಲೈನ್ ಗೆ ಡ್ಯಾಡಿ ಇದ್ದಂಗೆ, ಯಾಕಂದ್ರೆ ಇದೆಲ್ಲದೂ ಕೂಡ ಪ್ರಾರಂಭ ಆಗಿದ್ದು ನನ್ನಿಂದಾನೆ. 2020 ರಾಯಲ್ ರಂಬಲ್ ಅಲ್ಲಿ ನಾನು ರೋಮನ್ ರೈನ್ಸ್ ಅವ್ರನ್ನ ಎಲಿಮಿನೇಟ್ ಮಾಡಿ ರಸ್ಸಲ್ ಮೀನಿಯಾದಲ್ಲಿ ಬೀಸ್ಟ್ ನ ಸ್ಲೇ ಮಾಡಿದ್ದೆ. ಅಂದ್ರೆ ನಿನ್ನ ಕ್ಲೈಂಟ್ ಬ್ರಾಕ್ ಲೆಸ್ನರ್ ಅವ್ರನ್ನ ನಾನು ರಸ್ಸಲ್ ಮೇನಿಯಾದಲ್ಲಿ ಸೋಲ್ಸಿದ್ದೆ. ಅದಾದ್ಮೇಲೆ ಬ್ರಾಕ್ ಲೆಸ್ನರ್ ಹಾಗೆ ನೀನು ಇಬ್ರು ಕೂಡ ಹೊರಟೋದ್ರಿ. ಅಂಡ್ ಅದಾದ್ಮೇಲೆ ನೀನು ಮಾಸ್ಟರ್ ಪ್ಲಾನ್ ನ ಯೂಸ್ ಮಾಡಿ ರೋಮನ್ ರೈನ್ಸ್ ಅವರ ಜೊತೆ ಬಂದೆ, ಇಷ್ಟೊಂದು ಅಚೀವ್ಮೆಂಟ್ಸ್ ಗಳನ್ನ ಮಾಡಿದೆ ಅಂತ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ಇಲ್ಲಿ ಬೀಸ್ಟ್ ಅಂತಾನೂ ಕೂಡ ರೆಫರ್ ಮಾಡ್ತಾರೆ. ಹಾಗೆ ಬ್ರಾಕ್ ಲೆಸ್ನರ್ ಅವರ ನೇಮ್ ನು ಕೂಡ ಮೆನ್ಷನ್ ಮಾಡ್ತಾರೆ. ಇದಾದ್ಮೇಲೆ ಬ್ರಾಕ್ ಲೆಸ್ನರ್ ಅವರ ಫ್ಯಾನ್ಸ್ ಗಳು ಸಿಕ್ಕಾಪಟ್ಟೆ ಹ್ಯಾಪಿ ಆಗಿರ್ತೀರಾ. ಓಕೆ ಗುರು, ಬ್ರಾಕ್ ಲೆಸ್ನರ್ ಅವರ ನೇಮ್ಸ್ ಗಳನ್ನ ಮೆನ್ಷನ್ ಮಾಡಲಾಗ್ತಾ ಇದೆ. ಯೂಟ್ಯೂಬ್ ಅಲ್ಲೂ ಕೂಡ ಬ್ರಾಕ್ ಲೆಸ್ನರ್ ಅವರ ವಿಡಿಯೋಸ್ ಗಳನ್ನ ಡಬ್ಲ್ಯೂ ಅವರು ಹಾಕ್ತಾ ಇದ್ದಾರೆ. ಸೊ ರಾಯಲ್ ರಂಬಲ್ ಗೆ ಬರಬಹುದು, ಇದು ದೊಡ್ಡ ಟೀಸ್ ಆಗಿರಬಹುದು ಅಂತ ಎಲ್ಲರೂ ಕೂಡ ಅನ್ಕೊಂಡಿರ್ತೀರಾ. ಬಟ್ ಗಾಯ್ಸ್, ನಮ್ಮ ಟ್ರಿಪಲ್ ಎಚ್ ಅವರು ರೆಫರೆನ್ಸ್ ಗಳನ್ನ ಮಾಡ್ತಾನೆ ಇರ್ತಾರೆ ಅಂಡ್ ಅಪ್ಡೇಟೇ ಬೇರೆ ರೀತಿ ಹೇಳ್ತಾ ಇದೆ ಅಂತಾನೆ ಹೇಳ್ಬಹುದು. ನಮ್ಮ ಡೇವ್ ಮೆಲ್ಸನ್ ಅವರು ಹೇಳ್ತಿರೋ ಪ್ರಕಾರ ನಮ್ಮ ಬ್ರಾಕ್ ಲೆಸ್ನರ್ ಅವರು ಸದ್ಯಕ್ಕೆ ಡಬ್ಲ್ಯೂ ಗೆ ಬರೋದಿಲ್ವಂತೆ. ಎಸ್, ಯಾವಾಗ ಬರ್ತಾರೆ ಅಂತಾನೂ ಕೂಡ ನಮ್ಮ ಡೇವ್ ಮೆಲ್ಸನ್ ಅವರು ತಿಳಿಸಿದ್ದಾರೆ. ಈ ಒಂದು ಸೆಕ್ಸುಯಲ್ ಅಲಿಗೇಷನ್ ಕೇಸು ಯಾವಾಗ ಮುಗಿಯುತ್ತೋ ಆ ಒಂದು ಟೈಮ್ ಅಲ್ಲಿ ಡಬ್ಲ್ಯೂ ಅವರು ನಮ್ಮ ಬ್ರಾಕ್ ಲೆಸ್ನರ್ ಅವ್ರನ್ನ ಕರ್ಕೊಂಡು ಬರ್ತಾರಂತೆ. ಎಸ್, ಅವರ ಮೇಲೆ ಕೇಸ್ ಇರೋವರೆಗೂ ಕೂಡ ಡಬ್ಲ್ಯೂ ಅವರು ಬ್ರಾಕ್ ಲೆಸ್ನರ್ ಅವ್ರನ್ನ ಕರ್ಕೊಂಡು ಬರೋದಿಲ್ಲ ಅಂತ ನಮ್ಮ ಡೇವ್ ಮೆಲ್ಸನ್ ಅವರು ತನ್ನ ಅಭಿಪ್ರಾಯನ ತಿಳಿಸಿದ್ದಾರೆ. ನೋಡೋಣ ಗೈಸ್, ಬಂದ್ರೆ ಮಾತ್ರ ಸಿಕ್ಕಾಪಟ್ಟೆ ಶಾಕ್ ಆಗ್ತೀನಿ ನಾನು ಅಂಡ್ ಅಷ್ಟೇ ಖುಷಿ ಕೂಡ ಆಗ್ತೀನಿ ನಮ್ಮ ಬ್ರಾಕ್ ಲೆಸ್ನರ್ ಅವ್ರನ್ನ ರಾಯಲ್ ರಂಬಲ್ ಅಲ್ಲಿ ನೋಡೋದಕ್ಕೆ. ಬಟ್ ನಮ್ಮ ಡೇವ್ ಮೆಲ್ಸನ್ ಅವರು ಆ ಒಂದು ಕೇಸ್ ಮುಗಿಯೋ ತನಕ ಬ್ರಾಕ್ ಲೆಸ್ನರ್ ಅವರು ಬರೋದಿಲ್ಲ ಅಂತ ಹೇಳಿದ್ದಾರೆ. ಗೊತ್ತಿಲ್ಲ ಆ ಒಂದು ಕೇಸು ಯಾವಾಗ ಮುಗಿಯುತ್ತೆ ಅಂತ ಅಂಡ್ ಗೊತ್ತಿಲ್ಲ ನಮ್ಮ ಬೀಸ್ಟ್ ಬ್ರಾಕ್ ಲೆಸ್ನರ್ ಅವರು ಯಾವಾಗ ರಿಟರ್ನ್ ಆಗ್ತಾರೆ ಅಂತ. ನಿಮ್ಗೆ ಅನ್ಸುತ್ತೆ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ. ಇಷ್ಟು ಇವತ್ತಿನ ವಿಡಿಯೋ. ವಿಡಿಯೋ ಇಷ್ಟೊಂದು ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.